ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸೌದತ್ತಿ ಎಲ್ಲಮ್ಮಗ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಬುಟ್ಟಿ ಕಟ್ಕೊಂಡಿದೀವಿ. ಅಮ್ಮ ಅಪ್ಪ ತಮ್ಮ ಎಲ್ಲರೂ ಬಂದಿದ್ದಾರೆ. ನಾವೆಲ್ಲರೂ ಈಗ ಹೊರಡ್ತಾ ಇದೀವಿ. ನಮ್ ಜರ್ನಿ ಹೇಗಿರುತ್ತಂತ ನೋಡೋಣ ಬನ್ನಿ. ನನ್ನ ತಮ್ಮ ನನ್ನ ಮಗ ಇಬ್ರು ಜೋಡಿಸ್ತಿದ್ದಾರೆ ಎಲ್ಲಾನು. ಅವನಿಗೇನು ಸಿಕ್ತಿಲ್ಲ, ಕೊಡು ಅಂತಿದ್ದಂತೆ. ನಮ್ಮ ಪಪ್ಪ ಏನೋ ಕೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ, ವೆಯ್ಟ್ ಅಂತ. ಇಷ್ಟರೊಳಗೆ ಅಮ್ಮನೂ ರೆಡಿ ಆಗಿಬಿಟ್ರು. ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಎಲ್ಲ ಕಟ್ಕೊಂಡಿದ್ದೀವಿ. ಬೇಗ ಎದ್ದು ರೆಡಿಯಾಗಿದ್ವಿ. ಇಷ್ಟರೊಳಗೆ ಅಮ್ಮ ಹೂವು ತಂದಿದ್ರು ಬರ್ತಾ ಊರಿಂದ. ಅವನ್ನ ಈ ಥರ ಇಡ್ತಿದ್ದಾರೆ ನೋಡ್ರಿ. ಅಮ್ಮಗೆ ಸ್ವಲ್ಪ ಹೂವು ಕೊಟ್ಟಿದ್ದೀನಿ, ಅವರು ಗುಲಾಬಿ ಅಷ್ಟೇ ಇಟ್ಕೊಂಡ್ರು. ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ನನಗೆ ಇಷ್ಟ ಆಯ್ತು ಈ ಥರ. ಮೈನ್ ರೋಡ್ ಹತ್ರವರೆಗೂ ನಡ್ಕೊತ ಹೋಗಬೇಕು, ಯಾಕಂದರೆ ಅಲ್ಲಿ ಆಟೋ ಬಸ್ ಅವೈಲಬಲ್ ಇರುತ್ತೆ. ಅದಕ್ಕೋಸ್ಕರ ಹೋಗ್ತಿದ್ದೀವಿ ನೋಡಿ ನಡ್ಕೊತ. ಬಿಸಿಲೊಂದು ಸಿಕ್ಕಾಪಟ್ಟೆ ಬಿಸಿಲಿದೆ. ಬೆಳಿಗ್ಗೆನೇ ಸಮ್ಮರಲ್ಲ, ಫುಲ್ ಬಿಸಿಲಿದೆ. ನೋಡಬೇಕು ಫುಲ್ ಡೇ ಹೇಗಿರುತ್ತೋ ನಮ್ಮ ಜರ್ನಿ ಅಂತ. ಎಲ್ಲರ ಕೈಯಲ್ಲೂ ಒಂದೊಂದು ಬ್ಯಾಗ್ ಇದೆ ನೋಡಿ. ಯಾರ ಕೈಯಲ್ಲಿ ಫ್ರೀನೇ ಇಲ್ಲ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ನಾನೊಂದು ಕೈ ಫ್ರೀ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಸೆಲ್ಫಿನೇ ತಕ್ಕೋಬೇಕಿತ್ತಲ್ಲ. ಎಲ್ಲರೂ ಪಾಪ ವೇಟ್ ಎತ್ಕೊಂಡಿದ್ದಾರೆ, ಯಾರೂ ವಿಡಿಯೋ ತೆಗಿಯೋಕ್ಕೂ ಆಗಲಿಲ್ಲ. ಇನ್ನು ಮಕ್ಕಳಂತೂ ಅಷ್ಟು ತೆಗಿಯೋಕ್ಕಾಗಲ್ಲ ಅವರಿಗೆ. ನಾವಂತೂ ಇನ್ನು ಆಟೋದಾಗ ಹತ್ತು ಬಸ್ ಸ್ಟಾಪಿಗೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಸೌದತ್ತಿಗೆ ಹೋಗೋರು ನೋಡ್ರಿ, ಇದು ಕೊನೆಯ ಹುಣ್ಣಿಮೆ ಅಂತೆ. 9 ಹುಣ್ಣಿಮೆ ಜಾತ್ರೆ ನಡೀತೈತೆ. ಇದು ಕೊನೆಯ ವಾರ ಅಂತ ನನಗೂ ಗೊತ್ತಿಲ್ಲ. ಫುಲ್ ರಶ್ ಇದೆ. ನೀವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಒಳಗು ಹೊರಗು ಸಿಕ್ಕಾಪಟ್ಟೆ ರಶ್ ಇದೆ. ಯಾವ ಬಸ್ಸು ಇಷ್ಟಿಲ್ಲ, ಸೌದತ್ತಿದೆ ಫುಲ್ ರಶ್ ಇದೆ. ಇನ್ನು ನಾವು ಆಲ್ಮೋಸ್ಟ್ ಬಂದುಬಿಟ್ವಿ. ಇನ್ನೊಂದು 10 ಮಿನಿಟ್ಸು ಸೌದತ್ತಿಗೆ ರೀಚ್ ಆಗೇ ಬಿಟ್ಟಿವಿ ನೋಡ್ರಿ. ಇನ್ನು ನಾವಂತೂ ಆಟೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಮಕ್ಕಳೊಂದು ಇರ್ತಾರಲ್ಲ, ಸಿಕ್ಕಾಪಟ್ಟೆ ಸಮ್ಮರ್ ಒಂದಲ್ರಿ ಮೈನ್ ಇಂಪಾರ್ಟೆಂಟ್. ಹಾಗಾಗಿ ಫುಲ್ ಗದ್ದಲ ಇದೆ. ನೋಡ್ಬೋದು ನೀವೇನು ಎಷ್ಟು ರಶ್ ಇದೆ ಅಂತ. ದೇವಸ್ಥಾನ ಒಳಗೆ ನೋಡ್ರಿ, ವೆಹಿಕಲ್ಸು, ವ್ಯಾನ್ಸು, ಆಟೋಸು, 2 ವೀಲರು ಸಿಕ್ಕಾಪಟ್ಟೆ. ದೇವಸ್ಥಾನನೇ ಕಾಣೋ ಇಲ್ಲ, ಅಷ್ಟು ಜನ ಇದ್ದಾರೆ. ಇನ್ನು ಒಳಗೆ ಹೋಗ್ತಾ ನೋಡ್ರಿ ಎಷ್ಟು ಸಿಕ್ಕಾಪಟ್ಟೆ. ನಮಗಂತೂ ಕ್ಯೂ ಕಟ್ಬಿಟ್ಟಿದ್ದಾರೆ. ಭಾಳ ಎದುರು ಬಿಟ್ವಿ, ಹೇಗಪ್ಪ ಮಾಡೋದು ಅನ್ನಿಸ್ತು. ಕ್ಯೂ ನೋಡ್ತಿದ್ರೆ ಹೆದ್ರು ಬಿಟ್ಟಿದ್ದೀವಿ ನೋಡ್ರಿ. ನಾವು ನೋಡ್ರಿ ಹೆಂಗಿದ್ದೀವಿ, ಒಂದು ಬಟ್ಟೆ ಹಾಕ್ಕೊಂಡು. ಅಷ್ಟು ಬಿಸಿಲಿದೆ ಪಾಪ. ಮಕ್ಕಳು, ನಾವು, ಇಲ್ಲಿ ನನ್ನ ತಮ್ಮ ಎಲ್ಲರೂ ಹಿಂಗೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಮೇಲೇನೂ ಬಿಸಿಲು, ಕೆಳಗೂ ಬಿಸಿಲು ಅನ್ನೋಂಗಾಗಿದೆ. ಇದಿನ್ನೂ ಕ್ಯೂ ಯಾವಾಗ ಮುಗಿತೈತೆ ನೋಡಬೇಕು. ನಮ್ದಂತೂ ಒಳಗೆ ದರ್ಶನಕ್ಕೆ ಹೋಗೋವರೆಗೂ ಇದೇ ಪರಿಸ್ಥಿತಿ ನೋಡ್ರಿ. ಭಾಳ ಅಂದರೆ ಭಾಳ ರಶ್ ಇದೆ. ನಾವು ಅಂದ್ಕೊಂಡಿಲ್ಲ. ಬಟ್ ಈ ವಿಡಿಯೋ ನಂದು ಲಾಸ್ಟ್ ವಿಡಿಯೋ ಧಾರವಾಡದಲ್ಲಿ, ಹಾಗಾಗಿ ಇದು ಲಾಸ್ಟ್ ಟ್ರಿಪ್ಪು, ಲಾಸ್ಟ್ ವಿಡಿಯೋ ಅನ್ನಂಗೆ ಹೇಳ್ಬೋದು ನಾನು. ಇನ್ನೊಳಗೆ ನೋಡ್ರಿ ಎಷ್ಟು ಕ್ಯೂ. ಅಂತೂ ಇಂತೂ ಒಳಗಂತೂ ಬಂದ್ವಿ. ಇಲ್ಲಿ 4 ಲೈನ್ಸ್ ಇದೆ. ಆ 4 ಲೈನ್ಸ್ ಒಂದು ಮುಗಿದ್ರೆ ಬೆಟ್ರ್ ಆಗುತ್ತೆ. ಅಷ್ಟರೊಳಗೆ ತಣ್ಣಗಿರುತ್ತಂತ ಪೆಪ್ಸಿ, ಐಸ್ ಕ್ರೀಮು ಸಿಕ್ಕಾಪಟ್ಟೆ ಹೊಡಿತಿದ್ದೀವಿ. ಅದರಲ್ಲಿ ಉಪವಾಸ ಮೇಲೆ ಹೋಗಿದ್ವಲ್ರಿ. ಅಲ್ಲಿ ನೋಡಿ ಸೀರೆ ಹೊಡ್ತಿದ್ದಾನೆ ಒಂದು ಹುಡುಗ ದೇವಿಗೆ. ಮಕ್ಕಳು, ನಾವು ಆಗಿರೋದು ನೋಡ್ರಿ ಬರೀ ಅರಿಶಿನ ಕುಂಕುಮ. ಇನ್ನೊಳಗೆ ದೇವ್ರದ್ದು ವಿಡಿಯೋ ಅಂತೂ ತೆಗ್ಲಿಕ್ಕೆ ಆಗಲಿಲ್ಲ, ಅವೈಲಬಲ್ ಇಲ್ಲ ಅಂತೆ. ಇನ್ನಿಷ್ಟಕ್ಕೆ ದರ್ಶನ ಮುಗಿದೋರಾಗ ಬಂದ್ವಿ. ಊಟ ಕಟ್ಕೊಂಡು ಹೋಗಿದ್ವಲ್ಲ, ಅದು ತಿನ್ನೋಕ್ಕೆ ಲೇಟ್ ಆಯಿತು. ಇಲ್ಲಿ ರೊಟ್ಟಿ ಕಟ್ಕೊಂಡು ಬಂದು ಮಾರ್ತಿರ್ತಾರೆ. ನಾನಂತೂ ಅಲ್ಲಿ ರೊಟ್ಟಿ ತೊಗೊಂಡಿದ್ದೀನಿ. ಇನ್ನು ಎಲ್ಲ ಮುಗಿಸ್ಕೊಂಡು ಬರೋ ಮುಂದೆ ಅದು ಶಾಸ್ತ್ರ ಅಲ್ರಿ, ಜಾತ್ರೆಯಲ್ಲಿ ಬಳೆ ಹಾಕಿಸ್ಕೋಬೇಕಂತ. ಇನ್ನು ಅಮ್ಮ ಅಂತೂ ಬಳೆ ಕೊಡಿಸಿದ್ರು, ಹಾಕಿಸ್ಕೊತಿದ್ದೀವಿ. ಅಮ್ಮಗೆ ನಾನು ಕೊಡಿಸಿದೆ, ಖುಷಿಗೂ ಹಾಕಿಸ್ತಿದ್ದಾರೆ. ಹಾಗೆ ಕೈ ತುಂಬ ಬಳೆ ಅಂತೂ ಬಂತು. ಅಮ್ಮ ಅಕ್ಕಗೂ ನನಗೂ ಖುಷಿಗೂ ಎಲ್ರಿಗೂ ಬಳೆ ಕೊಡಿಸಿದ್ಲು. ಇದು ನಮ್ಮ ವಿಡಿಯೋ. ಹೇಗೆ ಅನ್ನಿಸ್ತು? ಹಾಗೆ ಇಲ್ಲಿ ತುಂಬ ಫೇಮಸ್ ಅಂತೆ ಚಿರ್ಮುರಿ. ತೊಗೊಳ್ಳೇ ಹೋಗಬೇಕಾಗಿತ್ತಂತೆ. ಅಂದರೆ ಜಾತ್ರೆಗೆ ಬಂದಮೇಲೆ ಹಂಗೆ ತೊಗೊಳ್ತಾರಲ್ಲ, ಅದ್ರ ಸಂಬಂಧ ನಾನು ತೊಗೊಳ್ತಾ ಇದ್ದೀನಿ. ಇನ್ನು ತೊಗೊಂಡ್ಮೇಲೆ ನಾವಿನ್ನು ಇಲ್ಲಿಂದ ಬಿಡ್ತಿದ್ದೀವಿ. ಇದು ಇವತ್ತಿನ ನಮ್ಮ ವ್ಲಾಗು, ನಮ್ಮ ವಿಡಿಯೋ ಫ್ಯಾಮ್ಲಿ ಜೊತೆ. ಹೇಗೆ ಅನ್ನಿಸ್ತು? ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್. ಓಕೆ, ಬಾಯ್.